ಸ್ಟಿಂಗ್ ಮತ್ತು ರೆಡ್ ಬುಲ್ ನಂತರ ಎನರ್ಜಿ ಡ್ರಿಂಕ್ಸ್ ಕಡೆ ತಮ್ಮ ಗಮನ ಹರಿಸಿದ್ದಾರೆ ಮಿತ್ರ. ನೆನ್ಪಿಟ್ಕೊಳ್ಳಿ, ಇದು ಹಾರ್ಟ್ ಅಟ್ಯಾಕ್ ತೀವ್ರವಾಗಿ ಆಗ್ತಾ ಇರುವಂತಹ ಕಾಲ. 5 ನಿಮಿಷದಲ್ಲಿ ನಿಮಗೆ ಒಂದು ಎನರ್ಜಿ ಕೊಡ್ತಾ ಇದೆ, ನಿಮ್ಮ ಮೂಡ್ ಸಂಪೂರ್ಣವಾಗಿ ಫ್ರೆಶ್ ಆಗ್ತಾ ಇದೆ ಅಂದರೆ ಇದರಲ್ಲಿ ಏನೋ ಸಮಸ್ಯೆ ಇದೆ ಅಂತ ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅನ್ನೋದು ಆಶ್ಚರ್ಯಕರ ಸಂಗತಿ. ಎನರ್ಜಿ ಡ್ರಿಂಕ್ಸ್ಗಳಲ್ಲಿ ಕೆಫೈನ್ ಮತ್ತು ಟಾರಿನ್ ಎನ್ನುವಂಥ 2 ಕೆಮಿಕಲ್ಸ್ ಭಾಳ ಮುಖ್ಯವಾದದ್ದು. ಇದು ತೆಗೆದುಕೊಂಡ್ಲೇ ನಿಮ್ಮ ಆಡ್ರಿನಾಲಿನ್ನು, ಬ್ರೈನು, ಇನ್ನಿತರೆ ಹಾರ್ಮೋನ್ಸ್ಗಳ ಮೇಲೆ ಆ್ಯಕ್ಟ್ ಮಾಡಿಬಿಟ್ಟು ಸಡನ್ನಾಗಿ ನಿಮಗೆ ಧೈರ್ಯ ಬರಲಿಕ್ಕೆ ಶುರು ಮಾಡುತ್ತೆ, ಫ್ರೆಶ್ನೆಸ್ ಫೀಲ್ ಆಗುತ್ತೆ, ಶಕ್ತಿ ಬಂದಂಗೆ ಭಾಸ ಆಗಲಿಕ್ಕೆ ಶುರು ಮಾಡುತ್ತೆ. ಇದು ನಿಮಗೆ 30 to 40 ಮಿನಿಟ್ಸು ಅದರದ್ದು ಇಂಪ್ಯಾಕ್ಟು ನಿಮ್ಮ ದೇಹದ ಮೇಲೆ, ನಿಮ್ಮ ಬ್ರೈನಿನ ಮೇಲೆ ಆಗುತ್ತೆ. ತದನಂತರ ನಿಧಾನಕ್ಕೆ ಕಡಿಮೆಯಾಗಿ ಮತ್ತೆ ನಾರ್ಮಲ್ ಆಗ್ತೀರಾ. ಮತ್ತಿಷ್ಟು ಬೇಕು ಅನ್ನೋದು ಆಸೆ ಚಪಲ ಹೆಚ್ಚಾಗ್ತಾ ಬರುತ್ತೆ, ಹೆಂಗೆ ಅಡಿಕ್ಷನ್ ಕ್ರಿಯೇಟ್ ಆಗುತ್ತೆ. ಕಂಟಿನ್ಯೂಸ್ ಆಗಿ ಈ ಥರದ ಡ್ರಿಂಕ್ಸ್ ತೆಗೆದುಕೊಳ್ತಾ ಹೋದರೆ ನಿಮ್ಮ ಹಾರ್ಟ್ ಮೇಲೆ, ಆಡ್ರಿನಾಲಿನ್ ಹಾರ್ಮೋನ್ಸ್ ಮೇಲೆ, ಬ್ರೈನ್ ಮೇಲೆ ನಾನಾ ರೀತಿಯಾದ ಸೈಡ್